ಇವತ್ತು ಬೈಕ್ ತೊಗೊಳಕ್ಕೆ ಬಂದಿದ್ದೀವಿ. ಸೊ ಆ ಬೈಕ್ ಯಾವುದು ಅಂತ ಅಂದ್ಕೊಂಡು ನಾನು ನಿಮಗೆ ಹೇಳ್ತೀನಿ. ಇವತ್ತು ಬಂದಿರೋದು ಟಿ ವಿ ಎಸ್ ಜುಪಿಟರ್ ತೊಗೊಳಕ್ಕೆ ಬಂದಿದ್ದೀವಿ. ಟಿ ವಿ ಎಸ್ ಶೋರೂಮ್ಗೆ ಬಂದಿರೋದು ಇವತ್ತು ನಾವು. ಯಾವುದು ಅಂತ ತೋರಿಸ್ತೀನಿ ನೋಡಿ. ಇದು ಟಿ ವಿ ಎಸ್ ಧನ್ಚರಣ್ ಟಿ ವಿ ಎಸ್ ಅಂತ ಅಂದ್ಕೊಂಡು ಕನಕ್ಪುರ್ ಮೇನ್ ರೋಡಲ್ಲಿರೋದು ಇದು ಶಾಪು. ಸೊ ತುಂಬ ದಿನದಿಂದ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ. ಇವತ್ತು ಅದು ಕಾಲ ಕೂಡ ಬಂದಿದೆ. ಯಾವ್ದು ನೋಡಿದ್ವಿ, ಕೊನೆಗೆ ನಾವು ಯಾವುದು ಡಿಸೈಡ್ ಮಾಡಿದ್ವಿ ಅಂತ ಅಂದ್ಕೊಂಡು ತೋರಿಸ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಸೊ ನೋಡಿ ಅಲ್ಲಿ ಕುತ್ಕೊಂಡಿದ್ದಾರೆ. ಸೊ ಕೇಳೋಣ ಅವ್ರಿಗೆ ಯಾವ ಬೈಕ್ ಕೊಡಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡು. ಹಾಯ್ ಸೇ ಹಾಯ್. ಸೊ ಯಾವ ಬೈಕ್ ತೊಗೋತಾ ಇದ್ದೀವಿ ಅಂತ ಅಂದ್ಕೊಂಡು. ಹಾಯ್ ಗಾಯ್ಸ್, ನೋಡಿ ಇವಾಗ ಹೇಳ್ತಾರಂತೆ. ಸೊ ಯಾವುದು ತೊಗೋತಾ ಇದ್ದೀವಿ ಅಂತ ಅಂದ್ಕೊಂಡು ಬನ್ನಿ ಕೇಳೋಣ. ರೀ ಯಾವ್ದು ತೊಗೋತಾ ಇದ್ದೀವಿ? ಓ ಯಾವುದಿದು? ಜುಪಿಟರ್ 110 cc-ನಾ? ಓಕೆ. ಹಾಂ, ಟಾಪ್ ಆ್ಯಂಡ್ ವೇರಿಯಂಟ್ ಇದು. ಹಾಂ, ಇದಕ್ಕೆ ಮುಂದೆ ಒಂಥರ ಫ್ಲ್ಯಾಶ್ ಲೈಟ್ ಬಂದಿದೆ. ಓಕೆ, ಫ್ಲ್ಯಾಶ್ ಲೈಟ್ ಬಂದಿದೆ. ಬಟ್ ಇದಕ್ಕೆ 125 cc ಇದು ಫ್ಲ್ಯಾಶ್ ಲೈಟ್ ಇಲ್ಲ. ಸೊ ಇದು 110 cc. ಮುಂದೆ ಡಿಸ್ಕ್ ಬ್ರೇಕ್ ಬಂದಿದೆ. ಹಿಂದ್ಗಡೆ ನಾರ್ಮಲ್ ಡ್ರಮ್ ಬ್ರೇಕು. ಬಟ್ ಇದು ಯಾಕೋ ನಮಗೆ ಇಷ್ಟ ಆಗಲಿಲ್ಲ. ಡಿಸೈನ್ ಇಷ್ಟ ಆಗಲಿಲ್ಲ. ಓಕೆ. ಹಾಗಾಗಿ ಇದು ಬಿಟ್ವಿ. ಹಾಂ, ಲೈಟ್ ಚೆನ್ನಾಗಿ ಬರುತ್ತೆ ಇಲ್ಲಿ ಮುಂದ್ಗಡೆ. ಓ ನೈಸ್, ಚೆನ್ನಾಗಿ ಬರುತ್ತೆ. ಓಕೆ. ಇದು ಸ್ಮಾರ್ಟ್ ಕನೆಕ್ಟ್. ಓಕೆ, ಸೊ ಇದು ಸ್ಮಾರ್ಟ್ ಕನೆಕ್ಟು. ಓಕೆ. ಇಲ್ಲಿ ನೋಡಿದ್ರೆ ಸ್ಮಾರ್ಟ್ ಕನೆಕ್ಟ್ ಬರೆದಿದ್ದಾರೆ. ಬ್ಲೂಟೂತ್ ಕನೆಕ್ಟಿವಿಟಿ ಇದಕ್ಕೂ ಇದೆ. ಇದು 110 cc ಟಾಪ್ ಎಂಡ್ ಮಾಡಲು. ಹಾಂ, ಇದು 110 cc ಸೇಮು. ಇದು ಕೂಡ ನೋಡಿದ್ವಿ ಅಲ್ಲ, ಇದು ನೋಡಿದ್ವಿ. ಕಲರ್ಸು ಇಷ್ಟ ಆಗಲಿಲ್ಲ. ಬಟ್ ಇದು 110 cc ಇದು ಮಿಡ್ ವೇರಿಯಂಟ್. ಇದು ಮಿಡ್ ಅಲ್ಲ? ಓಕೆ, ಮಿಡ್ ವೇರಿಯಂಟು. ಅದು ಟಾಪ್ ವೇರಿಯಂಟು. ಓಕೆ. ಇದು ಮಿಡ್ ವೇರಿಯಂಟು. ಯಾಕೋ ಇದು ನಮಗೆ ಡಿಸೈನ್ ಇಷ್ಟ ಆಗಲಿಲ್ಲ ಅಂತ ಬಿಟ್ವಿ. ಓಕೆ. ಅದು ಆದಮೇಲೆ ಇನ್ನೊಂದು ಸ್ವಲ್ಪ ಲೈಟ್ ವೇಟೆಡ್ ಬೇಕು ಅಂತ ಇದು ಜಸ್ಟ್ ಅಂತಿದೆ. ಅಲ್ಲಿ ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಜಸ್ಟ್ ಅದು. ಓಕೆ. ಅದು ಒಂಥರ ಹಳೆ ಸ್ಕೂಟರು, ಬಟ್ ಹೊಸ ಮಾಡಲು. ಓಕೆ, ಚೆನ್ನಾಗಿ ಬಿಟ್ಟಿದ್ದಾನೆ. ಬಟ್ ಅದು ಚಿಕ್ಕದಾಗುತ್ತೆ ಸೈಜು. ಸೊ ಇದ್ರದ್ದು ನಾವು ಅಂದರೆ ಇಬ್ರಿಗೂ ಅಂತ ತೊಗೋತಾ ಇದ್ದೀವಲ್ಲ. ಸೊ ಹಾಗಾಗಿ ನನ್ನೊಬ್ಳಿಗೆ ಅಂದರೆ ಸೊ ಅದು ಸರಿ ಹೋಗಿರೋದು. ಚೆನ್ನಾಗಿ ಕಾಣಲ್ಲ ಅಂತ ಇದು ಬೇಡ ಅಂತ ಇದು ಜಸ್ಟ್ ಅಂತ. ಓಕೆ, 6 feet ಇದ್ದಾರೆ ನಮ್ಮ ಮನೆಯವರು. ಸೊ ಹಂಗಾಗಿ ಈ ಗಾಡಿಯವ್ರಿಗೆ ಸೂಟ್ ಆಗಲ್ಲ ಅಂದ್ಕೊಂಡು ತಗೊಳ್ಳಿಲ್ಲ. ಜಸ್ಟ್ ನೋಡಿದ್ವಿ ಬಟ್ ತಗೊಳ್ಳಿಲ್ಲ. ಓಕೆ. ಅದು ಟಿ ವಿ ಎಸ್, ಅದು ನಮ್ಗೆ ವರ್ಕ್ ಆಗಲ್ಲ. ಅದು ಸುಮ್ಮನೆ ನೋಡಿದ್ವಿ. ಅದು ಬಿಟ್ಟು ಮತ್ತೆ ಅಲ್ಲಿ ಯಾವುದೋ ಕಾಣಿಸ್ತಾ ಇದೆ, ನೋಡಿದ್ದು ಜುಪಿಟರ್ ಅದೊಂದು 125. ನೋಡಿದ್ವಲ್ಲ, ಅದೇ ತೋರಿಸ್ತಿದ್ದೀನಿ ನೆಕ್ಸ್ಟ್. ಓಕೆ. ಜುಪಿಟರ್ 125 cc ಇದು. ಓಕೆ. ಅದು ಅಲ್ಲಿ ಲಾಸ್ಟ್ ಆಗಿದೆ. ಬನ್ನಿ ತೋರಿಸ್ತೀನಿ. ಓಕೆ ಬನ್ನಿ. ನನ್ನ ಮಗಳು ಈ ಗಾಡಿ ಹಿಡ್ಬಿಟ್ಟಿದ್ಲು. ಎಲ್ಲಿದೆ ಅದು? ಫೈನಲಿ ಬುಕ್ ಮಾಡಿದ್ದು ನಾವು ಟಿ ವಿ ಎಸ್ ಜುಪಿಟರ್ 125. ಓಕೆ. ಇದು ಮಿಡ್ ವೇರಿಯಂಟು. ಓಕೆ. ನಾವು ಬುಕ್ ಮಾಡಿದ್ದು ಟಾಪ್ ವೇರಿಯಂಟ್. ಬುಕ್ ಮಾಡಿದ್ದು ಟಾಪ್ ವೇರಿಯಂಟು. ಇದು ಬಂದುಬಿಟ್ಟು ಇದು ಮಿಡ್ ವೇರಿಯಂಟ್ ಬುಕ್ ಮಾಡಿದ್ದು. ಇದು ನೋಡಿದ್ದು ಮಿಡ್ ವೇರಿಯಂಟು. ಓಕೆ. ಇದರಲ್ಲಿ ಸ್ಮಾರ್ಟ್ ಕನೆಕ್ಟ್ ಬರಲ್ಲ. ಹಾಂ, ಮುಂದ್ಗಡೆ ಇದು ಮಿಡ್ ವೇರಿಯಂಟಲ್ಲಿ ಮುಂದ್ಗಡೆ ಡಿಸ್ಕ್ ಬರುತ್ತೆ, ಹಿಂದ್ಗಡೆ ಡ್ರಮ್ ಬರುತ್ತೆ. ಇದಕ್ಕಿಂತ ಕೆಳಗಡೆ ಇನ್ನೊಂದು ವೇರಿಯಂಟ್ ಇದೆ, ಅದರಲ್ಲಿ ಬರೀ ಡಿಸ್ಕ್ ಬರಲ್ಲ. ಅದು ಎರಡು ಡ್ರಮ್ ಬ್ರೇಕ್ ಬರುತ್ತೆ. ಸೊ ಇದು ಬೇಡ ಅಂತ ನಾವು ಟಾಪ್ ವೇರಿಯಂಟ್ ಬುಕ್ ಮಾಡಿದ್ವಿ. ಇದು ಟಾಪ್ ವೇರಿಯಂಟು. ಇದು ಟಾಪ್ ವೇರಿಯಂಟಾ? ನೋಡಿ ಡಬಲ್ ಶೇಡ್ ಇದೆಯಲ್ಲ. ಡಬಲ್ ಶೇಡ್ ಇದೆ. ಬಟ್ ಇದು 15 days ಆಗುತ್ತೆ ಅಂತಂದರು ತಗೋಕೆ. ಇದು ಸ್ಮಾರ್ಟ್ ಕನೆಕ್ಟ್ ನೋಡಿದ್ರೆ ಒಂದು 15 days ಬೇಕು ಡೆಲಿವರಿಗೆ ಅಂದರು. ಹಂಗಾಗಿ ಇದು ಈ ಕಲರ್ ಬುಕ್ ಮಾಡಿಲ್ಲ, ನಾವು ಬೇರೆ ಕಲರ್ ಬುಕ್ ಮಾಡಿದ್ದೀವಿ. ಅದು ಯಾವುದಂತ ನಮ್ಮದಿನ್ನೂ ಗಾಡಿ ಬಂದಿಲ್ಲ, ವೇಟಿಂಗ್ ಇದೆ. ಸೊ ವೇಟಿಂಗ್ ನೋಡಿದ್ದು ಯಾವುದಂದರೆ ಇದು ಒಂದು ನೋಡಿದ್ವಿ. ನೋಡಿದ್ವಿ. ಇದು ಟಾಪ್ ವೇರಿಯಂಟು. ಬಟ್ ಅದೇ ಇದು ಏನಂದರೆ ಪವರ್ ಜಾಸ್ತಿ. ನನ್ನ ಹೆಂಡತಿ ಗಾಡಿ ಬುರ್ರ ಅಂದ್ಬಿಟ್ಟು ಎಲ್ಲೋ ಹೋಗಿದ್ಲು ಅಂತ ಬೇಡ ಅಂತ ನಾನು ಒಂದ್ಸತಿ ಒಂದು ಸ್ಟೋರಿ ಆಗಿತ್ತು. ನಮ್ಮ ತಮ್ಮ ಗಾಡಿ ಕೊಟ್ಟಾಗ ಅದನ್ನು ತೊಗೊಂಡೋಗಿ ಒಬ್ಬರು ಮನೆಯಲ್ಲೇ ಓಡಿಸ್ಬಿಟ್ಟಿದ್ದೆ. ಸೊ ಹಂಗಾಗಿ ಆ ಭಯದಿಂದ ಇವಾಗ ಇನ್ನೂ ಕಲಿಬೇಕು. ತೊಗೋತೀನಿ ಅಂದ ತಕ್ಷಣ ನನಗೆ ಬರುತ್ತೆ ಅಂತ ಅಂದ್ಕೋಬೇಡಿ, ನಮ್ಮ ಮನೆಯವರೇ ಹೇಳ್ಕೊಡ್ತಾರೆ. ಸೊ ಕಲಿತು ಅದರದ್ದು ವಿಡಿಯೋ ಹಾಕ್ತೀನಿ. ಬಟ್ ಅದೇ ಪವರ್ ಜಾಸ್ತಿ ಇದಕ್ಕೆ. ಓಕೆ. ಹೀಗಾಗಿ
ಸ್ವಲ್ಪ ಏನಂತಾರೆ ಎಕ್ಸಿಲೇಟರ್ ಸ್ಮೂತ್ ಜಾಸ್ತಿ ಇದೆ. ಹಾಂ. ಹಾಗಾಗಿ ಸ್ವಲ್ಪ ಮತ್ತೆ ಎಲ್ಲಾದರೂ ಹೋಗಿ ಗುದ್ದಿದ್ರೆ ಮಾಡಿದ್ರೆ ಕಷ್ಟ ಅಂತ. ಅಂದರೆ ಹಂಗೆ ಮುಂದೆ ಹೋಗ್ಬಿಡುತ್ತೆ ಗಾಡಿ. ಹಂಗಾಗಿ ಇದು ಬುಕ್ ಮಾಡಿಲ್ಲ. ಇದು ಕಾಂಬಿನೇಷನ್. ಓಕೆ. ಇದು ಸ್ಮಾರ್ಟ್ ಕನೆಕ್ಟ್ ಅಂತ ಬರೆದಿದ್ದಾರೆ. ಹ್ಞೂ. ಸೊ ಸ್ಮಾರ್ಟ್ ಕನೆಕ್ಟ್ ಅಂತ ಬರೆದಿದ್ದೆಲ್ಲ ಕಡೆ ಬ್ಲೂಟೂತ್ ಕನೆಕ್ಟಿವಿಟಿ ಇರುತ್ತೆ ಅಂತ ಅರ್ಥ. ಸೊ ಬ್ಲೂಟೂತ್ ಕನೆಕ್ಟಿವಿಟಿ ಮಾಡ್ಬೋದು, ನೀವು ಕಾಲ್ಗೆಲ್ಲ ಪಿಕ್ ಮಾಡ್ಬೋದು ಓಡಿಸ್ಬೇಕಾದ್ರೆ. ಸೂಪರ್. So, ಅದು ಅಲ್ಲಿ ಮೇಲ್ಗಡೆ ಇದೆ ನೋಡಿ ಪಿಕ್ಚರು, ಎಷ್ಟು ಚೆನ್ನಾಗಿದೆ. ಸೊ ನಮ್ದು ಯಾವುದೋ ಅಂತ ಇನ್ನೂ ರೆಡಿ ಆಗ್ತಿದೆ. ರೆಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಗಾಡಿ, ಆಮೇಲೆ ಯಾವ ಕಲರ್ ಇದೆ ಅಂತ ಅಂದ್ಕೊಂಡು. ನೋಡಿ ಗಾಯ್ಸ್, ಫೈನಲಿ ಬೈಕ್ ಕೈಗೆ ಬರೋ ಟೈಮ್. ಸೊ ಇದೇ ಬೈಕು. ನೋಡಿ ಫೈನಲಿ ಓಡಿಸ್ತಾ ಇದ್ದಾರೆ.